ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ನೋಡಿದ ಹಾಗೆ ಬಿಹಾರ ಎಲೆಕ್ಷನ್ಗೂ ಮುಂಚೆ ಪ್ರಧಾನಿ ಮೋದಿ ಅವರಿಂದ ಬಿಹಾರದ 75 ಲಕ್ಷ ಹೆಣ್ಣು ಮಕ್ಕಳಿಗೆ ನೇರವಾಗಿ ಅವರವರ ಅಕೌಂಟ್ಗೆ 10 ಸಾವಿರಗಳನ್ನ ಹಾಕಲಾಗುತ್ತೆ. ರಾಹುಲ್ ಗಾಂಧಿ ಇದರ ಬಗ್ಗೆ ಧ್ವನಿ ಎತ್ತಿ ಹೇಳ್ತಾರೆ, ಇದು ತಪ್ಪು. ಎಲೆಕ್ಷನ್ಗೂ ಮುಂಚೆ ಬಿಜೆಪಿ ಅವರು ಲೀಗಲ್ ಆಗಿ ಹಣವನ್ನ ಹಂಚುತ್ತಿದ್ದಾರೆ, ವೋಟ್ಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಲಾಗ್ತಿದೆ ಅಂತ. ಆದ್ರೆ ಈಗ ತಮಿಳುನಾಡಿನಲ್ಲಿ ಇವರದೇ ಅಲಯನ್ಸ್ ನ ಸಿಎಂ ಎಂಕೆ ಸ್ಟಾಲಿನ್ ಅವರಿಂದ 1.31 ಕೋಟಿ ಹೆಣ್ಣು ಮಕ್ಕಳಿಗೆ ನೇರವಾಗಿ ಅವರವರ ಅಕೌಂಟ್ಗೆ 5 ಸಾವಿರಗಳನ್ನ ಕಳಿಸಲಾಗಿದೆ. ಫಸ್ಟ್ ಆಫ್ ಆಲ್ ತಮಿಳುನಾಡಿನಲ್ಲಿ ಮೊದಲೇ ಆ ಹೆಣ್ಣು ಮಕ್ಕಳಿಗೆ 1 ಸಾವಿರವನ್ನ ಕಲೈಕ್ನಾರ್ ಎನ್ನುವ ಸ್ಕೀಮ್ ಅಂಡರ್ ನಲ್ಲಿ ಕೊಡಲಾಗ್ತಾ ಇತ್ತು. ಆದ್ರೆ ಎಲೆಕ್ಷನ್ ಇರುವ ಕಾರಣ 1 ಸಾವಿರದ ಬದಲಾಗಿ 5 ಸಾವಿರವನ್ನ ಹಾಕಲಾಗುತ್ತೆ. ಅಷ್ಟೇ ಅಲ್ಲ, ಡಿಎಂಕೆ ಪಾರ್ಟಿ ಮತ್ತೆ ಗೆದ್ರೆ ಪ್ರತಿ ತಿಂಗಳು 2 ಸಾವಿರ ಕೊಡುವ ಆಶ್ವಾಸನೆಯನ್ನ ಕೂಡ ಕೊಡಲಾಗಿದೆ. ಇದನ್ನೇ ಹಿಪೋಕ್ರೆಸಿ ಅಂತ ಹೇಳಲಾಗುತ್ತೆ. ಎರಡೂ ಪಕ್ಷಗಳು ಫ್ರೀ